ಪ್ರಶಾಂತ್ ಮಾಡಾಳ್ ಮೇಲೆ ಈ ಹಿಂದೆಯೂ ಕೂಡ ಆರೋಪ ಇತ್ತು. ಇದೊಂದೇ ಅಲ್ಲ, ನಾನು ಅವಾಗಲೇ ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ಹೇಳ್ತಾ ಇದ್ದೆ, ಪ್ರಶಾಂತ್ ಮೇಲೆ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆನೂ ಕೂಡ ಆರೋಪ ಬಂದಿತ್ತು. ಅದು KRIDL ನ 55 ಕೋಟಿ ಹಣ ವರ್ಗಾವಣೆ ಮಾಡಿದ್ದಂತ ಆರೋಪ ಕೇಳಿ ಬಂದಿತ್ತು ಬೇರೆ ಬೇರೆ ಅಕೌಂಟ್ಗಳಿಗೆ. 2017ರಲ್ಲಿ 55 ಕೋಟಿ ಹಣ ವರ್ಗಾವಣೆ ಮಾಡಿದ್ದಂತ ಆರೋಪ ಇತ್ತು ಇವರ ಮೇಲೆ. 2017ರ ಸಂದರ್ಭದಲ್ಲಿ ಡೆಪ್ಯೂಟಿ ಫೈನಾನ್ಸ್ ಆಫೀಸರ್ ಆಗಿದ್ರು ಪ್ರಶಾಂತ್ ಮಾಡಾಳ್. ಇಬ್ಬರು ಅಧಿಕಾರಿಗಳ ಜೊತೆಗೂಡಿ ಹಣ ವರ್ಗಾವಣೆ ಮಾಡಿದಂತ ಆರೋಪ ಇತ್ತು. ಅಂದು 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿತ್ತು ಸರ್ಕಾರ. 2017 ಅಂದ್ರೆ ಆ ಟೈಮ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. 3 ಅಧಿಕಾರಿಗಳನ್ನ ಆರೋಪ ಬರ್ತಿದ್ದ ಹಾಗೆ ಸಸ್ಪೆಂಡ್ ಮಾಡಲಾಗಿತ್ತಂತೆ. ಇನ್ನು ಇದೀಗ ಮತ್ತೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ಅರೆಸ್ಟ್ ಆದ. ಅಂದು ಪ್ರಕರಣವನ್ನ CID ತನಿಖೆಗೆ ವಹಿಸಿತ್ತು ಸರ್ಕಾರ. ಪಂಚಾಯತ್ ರಾಜ್ನ ಸೆಕ್ರೆಟರಿಯಿಂದ ಉನ್ನತ ತನಿಖೆಗೆ ಆದೇಶವನ್ನ ಮಾಡಲಾಗಿತ್ತು. ಅಂದು ಸಸ್ಪೆಂಡ್ ಆಗಿದ್ದಂತ ಪ್ರಶಾಂತ್ ಮಾಡಾಳ್ ಈಗ ಮತ್ತೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪ್ರಶಾಂತ್ ಮಾಡಾಳ್ 40 ಲಕ್ಷ ಲಂಚ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು 8 ಕೋಟಿಯಷ್ಟು ಹಣ ಸಿಕ್ಬಿಟ್ಟು ಅವ್ರ ಮನೆ ಮತ್ತೆ ಕಚೇರಿ ಮೇಲೆ ದಾಳಿಯನ್ನ ಮಾಡಿದಾಗ ಲೋಕಾಯುಕ್ತ ವಶದಲ್ಲಿದ್ದಾರೆ ಪ್ರಶಾಂತ್ ಮಾಡಾಳ್. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಆರೋಪ ಬಂದಂತ ಟೈಮ್ನಲ್ಲಿ ಸಸ್ಪೆಂಡ್ ಆಗಿದ್ರು ಪ್ರಶಾಂತ್ ಮಾಡಾಳ್. ಇದು ಫಸ್ಟ್ ಟೈಮ್ ಅಲ್ಲ, ಶಾಸಕನ ಪುತ್ರನದ್ದು. ಮೋಸ್ಟ್ ಪ್ರಾಬಲಿ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಪೋಸ್ಟ್ ಕೊಡ್ಸಿದ್ರು ಅಂತ ಕಾಣಿಸುತ್ತೆ ಶಾಸಕರು. ಯಾಕೆಂದ್ರೆ ಅವ್ರದೇ ಗೌರ್ಮೆಂಟ್ ಅಲ್ವಾ. ಯಾವುದೇ ಶಾಸಕ ಇದ್ದಂಥ ಟೈಮ್ನಲ್ಲಿ ಅವ್ರ ಗೌರ್ಮೆಂಟ್ ಇದ್ದಾಗ ಅವರ ಅಳಿಯನಿಗೋ ಅಥವಾ ಅವರ ನೆಂಟರುಗಳಿಗೋ ಅಥವಾ ಅವರ ಪುತ್ರ ಯಾವುದಾದ್ರೂ ಒಂದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಆಫೀಸರ್ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಮೋಷನ್ಸ್ಗಳನ್ನು ಕೊಡಿಸೋದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ದುಡ್ಡು ಬರುತ್ತಲ್ಲ, ಖಜಾನೆ ಬರುವಂಥ ಒಂದು ಪೋಸ್ಟ್ಗಳಿರ್ತಾವಲ್ಲ, ಅಂದರೆ ಭ್ರಷ್ಟಾಚಾರದ ಹಣವನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪೋಸ್ಟ್ಗಳಿರ್ತಾವಲ್ಲ, ಅಂಥದಕ್ಕೆ ನಿಯೋಜನೆ ಮಾಡಿಸ್ಲಿಕ್ಕೆ ಸಾಕಷ್ಟು ರಣತಂತ್ರವನ್ನು ಮಾಡ್ತಿರ್ತಾರೆ, ಪ್ರೆಷರ್ಗಳನ್ನು ಹಾಕ್ತಾ ಇರ್ತಾರೆ, ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಕೊಡಿಸ್ಲಿಕ್ಕೆ ಲಾಬಿ ಮಾಡ್ತಿರ್ತಾರೆ. ಇದೇ ಹೆಂಗಾಗಿದೆಯೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಪ್ರಶಾಂತ್ ಮೇಲೆ ಇದೇ ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ದೂರು ದಾಖಲಾಗಿ ಸಸ್ಪೆಂಡ್ ಆಗಿರುವಂತದ್ರ ಬಗ್ಗೆ ನೋಡ್ತಾ ಇದ್ವಿ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಪ್ರಶಾಂತ್ ಮಾಡಲ್ ಏನಿದ್ರೆ ಈ ಹಿಂದೆ ಕೂಡ ಆತನ ಮೇಲೆ ಒಂದು ಆರೋಪ ಕೇಳಿ ಬಂದಿರುತ್ತೆ. ಏನು KRIDL ನಲ್ಲಿರುವಂತಹ ಒಂದು ಹಣವನ್ನ ವರ್ಗಾವಣೆ ಮಾಡಿದ ಒಂದು ಆರೋಪದ ಮೇಲೆಗೆ ಆತನ ಮೇಲೆ ಒಂದು ಕೇಸ್ ಆಗುತ್ತೆ. ಮತ್ತೆ ಈ ವೇಳೆ ಏನು ಪಂಚಾಯತ್ ರಾಜ್ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆತನನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. 2017ರಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಮತ್ತೆ ಈ ಒಂದು ಪ್ರಕರಣದ ತನಿಖೆಯನ್ನ CIDಗೂ ಸಹ ವರ್ಗಾವಣೆ ಮಾಡಲಾಗಿತ್ತು. ಆದ್ರೆ ಈ ಒಂದು ಪ್ರಕರಣ ಇನ್ನು ತನಿಖೆ ನಡೆಯುವಂತ ಸಂದರ್ಭದಲ್ಲೇ ಈಗ ಈ ಒಂದು ಹೊಸ ಒಂದು ಕೇಸ್ ಅಲ್ಲಿ ಈಗ ಪ್ರಶಾಂತ್ ಮಾಡಲ್ ಅವರು ತನಿಖೆ ನಡೀತಾ ಇದೆಯಾ? 2017ರಲ್ಲಿ ಆಗಿದ್ದ ಪ್ರಕರಣ CID ತನಿಖೆ ಮಾಡ್ತಾ ಇರುವಂತದ್ದು ಇನ್ನು ತನಿಖೆಯ ಹಂತದಲ್ಲೇ ಇದೆಯಾ? ಪೃಥ್ವಿ, ಈಗಾಗಲೇ ಏನು CIDಯಲ್ಲಿ ಆ ಒಂದು ಪ್ರಕರಣ ಸಹ ತನಿಖಾ ಹಂತದಲ್ಲಿ ಇರುವಂತದ್ದು. ಇಂಥ ಸಂದರ್ಭದಲ್ಲೇ ಈಗ ಮತ್ತೆ 40 ಲಕ್ಷ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಇದೇ ಡಿಫರೆನ್ಸ್ ಅಂತ ಕಾಣಿಸುತ್ತೆ ಮುನಿರಾಜು. CIDಗೆ ಮತ್ತೆ ಲೋಕಾಯುಕ್ತಕ್ಕಿರೋದು 6 ವರ್ಷ ಆದ್ರೂ ಅವ್ರು ಇನ್ನೂ ತನಿಖೆ ಮುಗಿಸಿಲ್ಲ. ಇವರು ಒಂದು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಈಗಾಗಲೇ ಈ ಒಂದು ಪ್ರಕರಣದ ಬಗ್ಗೆ ಸಹ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾರೆ. ಯಾಕಂದ್ರೆ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಮತ್ತೆ 40 ಲಕ್ಷ ಹಣ ಪಡೆಯುವಾಗ ಸಿಕ್ಕಾಕೊಂಡಿರುತ್ತದೆ. ಆದ್ರಿಂದ ಈ ಒಂದು ಹಳೆ ಒಂದು ಪ್ರಕರಣವನ್ನ ನೋಡಿದ್ರೆ ಏನು 55 ಕೋಟಿಯನ್ನ KRIDL ನ ಅಕೌಂಟ್ ಇಂದ ಬೇರೆ ಅಕೌಂಟ್ಗೆ ವರ್ಗಾವಣೆ ಮಾಡಿದ ಒಂದು ಆರೋಪ ಆತನ ಮೇಲೆ ಕೇಳಿ ಬಂದಿರುತ್ತೆ. ಆತನ ಜೊತೆ ಇನ್ನು 3 ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅಂತೇಳಿ 3ರನ್ನು ಸಹ ಏನು ಸರ್ಕಾರ ಒಂದು ಅಮಾನತುಗೊಳಿಸಿತ್ತು. ಅಮಾನತುಗೊಂಡ ಬಳಿಕ ಅದನ್ನ ಹೆಚ್ಚಿನ ತನಿಖೆ ಮಾಡೋ ಸಲುವಾಗಿ ಮತ್ತೆ ಉನ್ನತ ತನಿಖೆಗಾಗಿ CID ಇಂದ ತನಿಖೆಗೆ ಒಂದು ಆದೇಶವನ್ನು ಸಹ ಮಾಡಿದ್ರು. ಈಗ ಅದೇ ಆ ಒಂದು ಪ್ರಕರಣ ಇನ್ನು ಹಾಗೆ ಇರುವಂತ ಸಂದರ್ಭದಲ್ಲಿ ಈಗ ಮತ್ತೆ 40 ಲಕ್ಷ ಹಣವನ್ನ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಬಿದ್ದಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಪ್ರಶಾಂತ್ ಮೇಲೆ ಈ ಹಿಂದೆ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತನೂ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ರಿ ನೀವು. 2017ರ ಸಂದರ್ಭದಲ್ಲಿ KRIDL ನ 55 ಕೋಟಿ ಹಣ ವರ್ಗಾವಣೆ ಮಾಡಿದಂತ ಆರೋಪ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಆ ಟೈಮ್ನಲ್ಲೇ ಸಸ್ಪೆಂಡ್ ಮಾಡಿತ್ತು 3 ಅಧಿಕಾರಿಗಳನ್ನು. ಅದಾದ್ಮೇಲೆ CIDಗೆ ವಹಿಸಿದಂತ ಸಂದರ್ಭದಲ್ಲಿ ಪ್ರಶಾಂತ್ ಕೂಡ ಸಸ್ಪೆಂಡ್ ಆಗಿದ್ರು.